ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಶನಿವಾರ ಬೆಳಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ 7:30 ಆಗ್ತಾಯಿದೆ. ಇವತ್ತು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ. ಅದಕ್ಕೋಸ್ಕರ ಬೇಗ ಅಡುಗೆ ಮಾಡಬೇಕು ಅಂಥೇಳಿ ಸ್ನಾನ ಮಾಡ್ಕೊಂಡು ಬಂದೆ. ತಲೆ ಸ್ನಾನ ಮಾಡ್ಕೊಂಡು ಬಂದು ತರಕಾರಿ ಎಲ್ಲ ಕಟ್ ಮಾಡಿ ಕಾಯಿ ಹೆರೆದು ಎಲ್ಲ ಮುಗೀತು. ಈಗ ಕ್ಯಾಬೇಜ್ ಪಲ್ಯ ಮಾಡ್ತಾಯಿದ್ದೀನಿ. ಬೇಗ ಅಡುಗೆ ಮುಗಿಸ್ಕೊಂಬಿಟ್ರೆ ಆಮೇಲೆ ಪೂಜೆಗೂ ಕೂತ್ಕೊಳ್ಳೋದಿರತ್ತಲ್ಲ. ಅಡುಗೆ ಬೇಗ ಆಗಿಲ್ಲ ಅಂದರೆ ಆಮೇಲೆ ಎಲ್ಲನೂ ಲೇಟ್ ಆಗಿಬಿಡತ್ತೆ. ಅದಕ್ಕೆ ಬೇಗ ಅಡುಗೆ ಮುಗಿಸ್ಕೋಣ ಅಂತ ಹೇಳಿ ಕೆಳಗಡೆ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ಬಂದೆ. ಸ್ನಾನ ಆದಮೇಲೆ ಮತ್ತೆ ಅಲ್ಲೆಲ್ಲ ಹೋಗಿ ತೊಳೆಯೋದಕ್ಕಂತೂ ಬೇಜಾರು. ಅದಕ್ಕೆ ಹೊರಗಡೆ ಎಲ್ಲ ಕ್ಲೀನ್ ಮುಗಿಸ್ಕೊಂಡು ಬಂದು ಈಗ ತರಕಾರಿ ಹೆಚ್ಚಿ ಕಾಯಿ ಹೆರೆದು ಎಲ್ಲ ಮುಗೀತು. ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತಿಂಡಿ ಇನ್ನೂ ತಿಂದಾಗಿಲ್ಲ. ಇವತ್ತು ಅವಲಕ್ಕಿ ಮಾಡ್ತಾಯಿದ್ದೀನಿ ತಿಂಡಿಗೆ. ಇವತ್ತು ನಾವು ಮಾಡ್ತಾ ಇರೋದು ವಾರ್ಷಿಕ ಪೂಜೆ. ಗೃಹಪ್ರವೇಶ ಆದ ದಿನದಲ್ಲೇ ನಾವು ಹೆಚ್ಚಾಗಿ ಮುಂಚೆ ಎಲ್ಲ ಮಾಡ್ತಾಯಿದ್ವಿ. ಏಪ್ರಿಲ್ದಲ್ಲೇ ಆಗಬೇಕಾಗಿತ್ತು. 2-3 ತಿಂಗಳ ಮುಂದೆ ಬಂದುಬಿಡ್ತು. ಇವಾಗ ಶ್ರಾವಣ ಮಾಸ ಅಲ್ವಾ, ಒಳ್ಳೆ ಟೈಮು ಇವಾಗ ಮಾಡಿಸೋಣ ಅಂಥೇಳಿ ಮಾಡ್ತಾ ಇರುವಂಥದ್ದು. ಯಜಮಾನರು 2 ದಿವಸ ಮುಂಚೆ ಪುರೋಹಿತರಿಗೆಲ್ಲ ಮಾತಾಡಿ ಬಂದುಬಿಟ್ಟಿದ್ದಾರೆ. ಆಮೇಲೆ ನಂಗೆ ಗೊತ್ತಾಗಿದ್ದು. ಸ್ವಲ್ಪ ಗಡಿಬಿಡಿ ಕೂಡ ಆಗೋಯಿತು. 2 ದಿವಸದಲ್ಲೇ ರೆಡಿ ಮಾಡ್ಕೋಬೇಕಲ್ಲ. ಹೆಚ್ಚು ಯಾರಿಗೂ ಹೇಳಿಲ್ಲ, ಬರೀ ಮನೆ ಮಂದಿ ಅಷ್ಟೇ ಸೇರಿ ಮಾಡ್ತಾಯಿದ್ದೀವಿ. ಅಕ್ಕನ ಫ್ಯಾಮಿಲಿ, ತಮ್ಮನ ಫ್ಯಾಮಿಲಿ, ಹಾಗೆ ಅತ್ತಿಗೆ ಫ್ಯಾಮಿಲಿಗಂದು ಕರೆದಿದ್ವಿ. ನಂತರ ವೀಣಾ ಮೇಡಮ್ ಅವ್ರಿಗೂ ಅಷ್ಟೇ ಹೇಳಿದ್ದೆ. ಯಾಕಂದರೆ ಸಡನ್ನಾಗಿ ಮಾಡುವಾಗ ಎಲ್ಲರನ್ನೂ ಕರೆಯೋಕ್ಕೂ ಕೂಡ ಆಗಲ್ಲ. ಮೊದಲೇ ಪ್ಲ್ಯಾನ್ ಮಾಡಿದ್ರೆ ಎಲ್ಲರನ್ನೂ ಕರಿಬೋದು. ಮುಂಚೆ ಎಲ್ಲ ಅದೇ ಥರ ಮಾಡ್ತಿದ್ವಿ. ಈಗೀಗ ಮನೆ ಮಟ್ಟಿಗೆ ಮಾಡ್ಕೊಂಡ್ಬಿಡ್ತೀವಿ. ಮುಂಚೆ ಒಂದು 3-4 ವರ್ಷ ನಾವು ಜೋರಾಗಿಯೇ ಮಾಡಿದ್ವಿ. ಎಲ್ಲ ಜನರನ್ನೆಲ್ಲ ಕರೆದು, ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ಜೋರಾಗಿಯೇ ಮಾಡಿದ್ವಿ. ಇವಾಗೆಲ್ಲ ಅಷ್ಟೊಂದು ಇದು ಮಾಡ್ತಾಯಿಲ್ಲ. ಯಾಕೆಂದರೆ ಸಂಡೇ ಬಂದರೆ ಅಡ್ಡಿಲ್ಲ, ಇಲ್ಲಾಂದರೆ ಬೇರೆಯವರಿಗೆ ಟೈಮ್ ಕೂಡ ಇರಲ್ಲ ಅಲ್ವಾ. ಇವಾಗಂತೂ ಮಳೆಗಾಲ, ಎಷ್ಟೊತ್ತಿಗೆ ಮಳೆ ಜೋರಾಗಿ ಬರುತ್ತೆ ಅಂತ ಹೇಳೋಕ್ಕೂ ಕೂಡ ಆಗಲ್ಲ. ಜನರನ್ನೆಲ್ಲ ಕರೆದ ಮೇಲೆ ವ್ಯವಸ್ಥೆ ಕೂಡ ಚೆನ್ನಾಗಿಯೇ ಇರಬೇಕಾಗತ್ತೆ. ವ್ಯವಸ್ಥೆ ಸರಿಯಾಗಿ ಮಾಡಿಲ್ಲ ಅಂದರೆ ಕರೆದ್ರೂ ಕೂಡ ನಮಗೂ ಸಮಾಧಾನ ಇರಲ್ಲ. ಇವಾಗ ನಾನು ಮಾತಾಡ್ತಾ ಕ್ಯಾಬೇಜ್ ಪಲ್ಯ ಮಾಡಿದೆ. ಕ್ಯಾಬೇಜ್ ಪಲ್ಯಕ್ಕೆ ಇವತ್ತು ಈರುಳ್ಳಿ ಏನು ಹಾಕ್ತಾಯಿಲ್ಲ, ಒಗ್ಗರಣೆ ಹಾಕ್ಕೊಂಡೆ. ಉದ್ದಿನಬೇಳೆ, ಸಾಸಿವೆ ಕಾಳು, ಇಂಗು, ಕರಿಬೇವು, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಕಡಲೆಬೇಳೆ ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಹಾಕ್ಕೊಂಡು ಶೇಂಗಾ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆ ಚೆನ್ನಾಗಿ ಚಟಪಟ ಅಂತ ಸಿಡಿದ ಮೇಲೆ ಹೆಚ್ಚಿಟ್ಕೊಂಡಂಥ ಕ್ಯಾಬೇಜ್ ಹಾಕ್ಕೊಂಡೆ. ನಂತರ ಸ್ವಲ್ಪ ಕಾಯಿ ತುರಿ, 1/4 ಚಮಚದಷ್ಟು ಗರಂ ಮಸಾಲ ಪುಡಿ, ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಚಮಚದಷ್ಟು ಹುಳಿ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಾಗೆ ಅರಿಶಿನ ಪುಡಿ ಇವೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನೀಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಬರೀ ಎಣ್ಣೆಯಲ್ಲೇ ಹುರ್ಕೊಂಡಿದ್ದೀನಿ, ನೀರನ್ನ ಸ್ವಲ್ಪನೂ ಹಾಕ್ಕೊಂಡಿಲ್ಲ. ಒಗ್ಗರಣೆಯಲ್ಲೇ ಚೆನ್ನಾಗಿ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ನೀರು ಹಾಕದೇ ಮಾಡಿದ್ರೇ ಒಳ್ಳೆ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ 2 ದಿವಸದಿಂದ ತುಂಬ ಗಡಿಬಿಡಿಯಲ್ಲಿದ್ದೀನಿ ನಾನು. ಒಂಥರ ಪುರ್ಸತ್ತೆ ಇಲ್ಲ ಅಂತ ಆಗಿಬಿಟ್ಟಿದೆ. ಅಲ್ಲಿ ಓಡು ಇಲ್ಲಿ ಓಡು ಹೀಗೆ ಆಗ್ತಿದೆ. ನಾನು ಈ ಕಡೆ ಹಾಗಲಕಾಯಿ ಹಸಿ ಮಾಡೋದಕ್ಕೆ ಅಂತ ಹುರ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಉದ್ದಿನಬೇಳೆ, ಸಾಸಿವೆ ಕಾಳು, ಹಾಗೆ ಮಜ್ಜಿಗೆ ಮೆಣಸು, ಕರಿಬೇವಿನ ಸೊಪ್ಪು, ಇಂಗು ಎಲ್ಲ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಒಗ್ಗರಣೆ ಚಟಪಟ ಅಂತಂದಮೇಲೆ ನಾನು ಉಪ್ಪು ಹಾಕಿಟ್ಕೊಂಡಿದ್ನಲ್ಲ ಹಾಗಲಕಾಯಿ, ಅದನ್ನ ರಸ ಹಿಂಡ್ಕೊಂಡ್ಬಿಟ್ಟು ರಸ ತೆಗೆದು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಹುರ್ಕೊಳ್ಳೋದಕ್ಕೆ ಅಂತೇಳಿ. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು, ಚೆನ್ನಾಗಿ ಹುರ್ಕೋಬೇಕು ಇದನ್ನು. ಹಾಗಲಕಾಯಿಯನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಆನಂತರ ಅದನ್ನ ರಸ ಹಿಂಡ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಆವಾಗ ಕಹಿ ಅಂಶ ಇರಲ್ಲ, ಒಳ್ಳೆ ಟೇಸ್ಟಿಯಾಗಿರುತ್ತೆ. ಇವತ್ತು ಯಾವುದೇ ರೆಸಿಪಿನ ಶೇರ್ ಮಾಡ್ತಾ ಇಲ್ಲ, ಗಡಿಬಿಡಿಯಲ್ಲಿರೋದ್ರಿಂದ. ಹಾಗೆ ಬ್ರಹ್ಮಕಮಲನ ನಿನ್ನೆ ರಾತ್ರಿ ಆಗಿರೋದನ್ನ ತೆಗೆದು ನೀರಲ್ಲಿ ಹಾಕಿ ಫ್ರಿಜ್ ಒಳಗಡೆ ಇಟ್ಟಿದ್ದೀನಿ. ಬನ್ನಿ ತೋರಿಸ್ತೀನಿ ಇವಾಗ ಹೇಗಿದೆ ಅಂಥೇಳಿ. ಅದು ತುಂಬ ಚೆನ್ನಾಗಿದೆ. ನಾನು 2-3 ಸಾರಿ ಇಟ್ಟಿದ್ದೆ, ತುಂಬಾ ಚೆನ್ನಾಗಿತ್ತು. ಸತ್ಯನಾರಾಯಣ ಪೂಜೆಗೆ ಹಾಕಬೇಕಂತೇಳಿ ಇಟ್ಟಿದ್ದೀನಿ. ಪೂಜೆ ಮುಗಿಯೋವರೆಗೆ ಲೇಟ್ ಆಗುತ್ತೆ. ಇವತ್ತು ಎಷ್ಟೊತ್ತಿರುತ್ತೆ ಅಂತ ನೋಡಬೇಕು ನನಗೆ, ಅದಕ್ಕೆ ಹಾಗೆ ಇಟ್ಟಿದ್ದೀನಿ. ಕೆಲವೊಬ್ಬರು ನನ್ನ ಹತ್ರ ಕೇಳ್ತಾ ಇದ್ರಿ, ಬ್ರಹ್ಮಕಮಲನ ಇಟ್ಟು ಮಾರನೇ ದಿವಸ ಪೂಜೆಗೆ ಹಾಕಬೇಕಂದ್ರೆ ಯಾವ ರೀತಿ ಇಡಬೇಕು ಅಕ್ಕ ಅಂತೆಲ್ಲ ಕೇಳಿದ್ರಿ. ಇವತ್ತಿನ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಆಲ್ರೆಡಿ ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಟಂಟಣ ನೋಡಿ,
ಬೆಳಗಾದರೂ ನಮ್ಮ ಬ್ರಹ್ಮಕಮಲ ಅರಳಿಕೊಂಡೇ ಇದೆ. ಇವಾಗ ಟೈಮ್ ನೋಡಿ 9:10 ನೋಡಿ. ನಮ್ಮ ಬ್ರಹ್ಮಕಮಲ ಅರಳಿಕೊಂಡೇ ಇದೆ. ಆರಾಮಾಗಿ ಇದನ್ನ ಪೂಜೆಗೆ ಹಾಕ್ಬೋದು. ತಾಜಾ ತಾಜಾ ಆದಷ್ಟು ಫ್ರೆಶ್ನೆಸ್ ಇರಲ್ಲ, ಆದ್ರೂ ಚೆನ್ನಾಗಿ ಅರಳಿಕೊಂಡೇ ಇದೆ. ಇಲ್ಲ ಅಂದರೆ ಬೆಳಿಗ್ಗೆ ಸೂರ್ಯೋದಯದ ಒಳಗಡೆನೆ ಇದು ಮುದುಡ್ಕೊಂಡ್ಬಿಡ್ತಿತ್ತು. ನೋಡಿದ್ರಲ್ವಾ ಸ್ನೇಹಿತರೆ, ನಮ್ಮ ಬ್ರಹ್ಮಕಮಲ ಅರಳಿಕೊಂಡೇ ಇದೆ. ಮತ್ತೆ ಇದನ್ನು ಫ್ರಿಜ್ ಒಳಗಡೆ ಇಟ್ಬಿಟ್ಟೆ, ಯಾಕೆಂದರೆ ಪೂಜೆ ಆಗೋವರೆಗೆ ಆಚೆ ಇಟ್ಟು ಮತ್ತೆ ಅದು ಮುದುಡ್ಕೊಳ್ಳೋ. ನಾನು ಬರೀ ಎಲೆ ನೆಟ್ಬಿಟ್ಟು 6 ಮಂತ್ಸ್ ಆಗಿರುವಂಥ ಗಿಡದಲ್ಲೂ ಕೂಡ ಹೂ ಬಿಟ್ಟಿದೆ. ತುಂಬ ಖುಷಿ ಆಗ್ತಾ ಇದೆ. ಇರೋದೇ ಒಂದು 4-5 ಎಲೆ ಅಷ್ಟೇ, ಅಷ್ಟರಲ್ಲೇ ತುಂಬ ಚೆನ್ನಾಗಿ ಹೂ ಬಿಡ್ತಾ ಇದೆ. 3 ಮಂತ್ಸಿಂದ ಹೂ ಬಿಡ್ತಾನೇ ಇದೆ. ಒಂದು ದಿವಸನೂ ಹೂವಿಲ್ಲ ಅನ್ನೋ ದಿನವೇ ಇಲ್ಲ, ಪ್ರತಿದಿನ ಹೂವು ಆಗ್ತಾ ಇದೆ ನೋಡಿ. ಮತ್ತೆ 2 ಹೂವಾಗಿದೆ ಮಾರನೇ ದಿವಸ. ನಾವು ಒಂದು ನೀರು ಲೋಟದಲ್ಲಿ ಹೂವನ್ನು ಇಟ್ಟಿರ್ತೀವಲ್ಲ ಫ್ರಿಜ್ ಒಳಗಡೆ, ಆವಾಗ ಆ ನೀರಲ್ಲಿ ಒಂಥರ ಲೋಳೆ ಲೋಳೆ ಬಂದಿರುತ್ತೆ ಆ ಹೂವಿನಿಂದ. ಹಾಗೆ ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಆ ನೀರು ಕೂಡ ಸಖತ್ ಪರಿಮಳ ಇರುತ್ತೆ. ಅದು ನೋಡಿ ಎಷ್ಟು ದೊಡ್ಡ ಸೈಜ್ ಹೂವು ಇದು ಅಂತ. ತುಂಬ ದೊಡ್ಡ ಸೈಜ್ ಹೂವು ಇದು. ಬರೀ 6 ತಿಂಗಳದ ಎಲೆಯಲ್ಲಿ ಬಿಟ್ಟಿರುವಂಥದ್ದು, ಹಾಗೆ 8 ತಿಂಗಳದ ಎಲೆಯಲ್ಲೂ ಕೂಡ ಆಗಿದೆ. ಖುಷಿ ವಿಷಯ ಏನಂತಂದರೆ 9:15, 9:30 ಒಳಗಡೆ ಎಲ್ಲ ಅಡುಗೆ ಮುಗೀತು ನಂದು. ಅನ್ನ ಒಂದು ಆಗಬೇಕು, ಹಾಗೆ ಆಂಬೋಡೆ ಆಗಬೇಕು, ನೆನೆಸಿಟ್ಕೊಂಡಿದ್ದೀನಿ ಅದು. ಮತ್ತು ಪ್ರಸಾದ ಕಾಯಿಸ್ಬೇಕು. ಪ್ರಸಾದನ ಪುರೋಹಿತರು ಬಂದ ಮೇಲೇ ಕಾಯಿಸೋದು, ಯಾಕೆಂದರೆ ಪುರೋಹಿತರು ಬಂದು ಸಂಕಲ್ಪ ಮಾಡಿಸಿದ ಮೇಲೇ ಸತ್ಯನಾರಾಯಣ ಪೂಜೆಗೆ ಪ್ರಸಾದ ಕಾಯಿಸೋದು ಶ್ರೇಷ್ಠ ಅಂತ ಹೇಳ್ತಾರೆ. ಮೊದಲೇ ಕಾಸಿಡಬಾರ್ದಂತೆ. ಯಾವತ್ತು ಸತ್ಯನಾರಾಯಣ ಪೂಜೆ ಪ್ರಸಾದನ ಸಂಕಲ್ಪ ಆದಮೇಲೆ ಪುರೋಹಿತರು ಮನೆಗೆ ಬಂದು ಕೈ ಕಾಲೆಲ್ಲ ತೊಳೆದಾಗತ್ತಲ್ಲ, ಅದಾದ್ಮೇಲೆ ಕಾಸಿದ್ರೇನೆ ಅದು ವಿಶೇಷ ಅಂತ ಹೇಳೋದು. ಇವಾಗ ಪಲ್ಯ ಕೂಡ ರೆಡಿ. ಹಸಿ ಕೂಡ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಕಾಯಿಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಆರಿದ ಮೇಲೆ ಅದನ್ನ ಸೇರಿಸ್ಕೊಳ್ತೀನಿ. ಆಮೇಲೆ ಮೊಸರು ಸೇರಿಸ್ಕೊಂಡ್ಬಿಟ್ರೆ ಹಸಿ ಕೂಡ ರೆಡಿ. ನನ್ನ ಸಾಂಬಾರು, ಗೊಜ್ಜು, ಪಲ್ಯ ಹಸಿ ರೆಡಿ ಆಯಿತು. ಕೋಸಂಬರಿ ಒಂದು ರೆಡಿ ಆಗಬೇಕು. ಅದಕ್ಕೂ ನಾನಿಲ್ಲಿ ಹೆಸರು ಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ. ಈಗ ಚಿಕ್ಕದಾಗಿ ಸೌತೆಕಾಯಿ ಹೆಚ್ಚಾಕ್ಬಿಟ್ಟು ಕ್ಯಾರೆಟ್ನ ತುರಿದು ಹಾಕ್ಕೊಂಡು ಇದಕ್ಕೆ ಉಪ್ಪು, ಲಿಂಬು ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಳ್ತೀನಿ. ಆಮೇಲೆ ಒಂದು ಒಗ್ಗರಣೆ, ಸಾಸಿವೆ, ಹಿಂಗಿನ ಒಗ್ಗರಣೆ, ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಆಮೇಲೆ ಅದು ಕೂಡ ರೆಡಿ ಆಗುತ್ತೆ. ನಂತರ ಶುಂಠಿ ಸಾಸಿವೆ ಒಂದು ಮಾಡ್ತೀನಿ. ಈಗ ಅದೊಂದಾದರೆ ಆಲ್ಮೋಸ್ಟ್ ನನ್ನ ಅಡುಗೆ ರೆಡಿ ಆಯಿತು. ಕ್ಲೀನಿಂಗ್ ಕೂಡ ಆಗಿದೆ. ಈಗ ಬೆಳಿಗ್ಗೆ ತಿಂಡಿ ಆಗಿಲ್ಲ ಇನ್ನು. ಈಗ ತಿಂಡಿನ ತಿನ್ನಬೇಕು. ಅವಲಕ್ಕಿ ಮಾಡಿದ್ದೀನಿ ಇವತ್ತು, ಅವಲಕ್ಕಿನ ತಿನ್ನಬೇಕು. ಅದಾದಮೇಲೆ ಬೇರೆ ಬೇರೆ ಕೆಲಸಗಳೇನಿದೆಯೋ ಅದನ್ನ ಮಾಡ್ಕೋಬೋದು. ಅಡುಗೆ ಕೆಲಸ ಒಂದು ಮುಗೀತು ಅಂದರೆ ಒಂಥರ ಸಮಾಧಾನ ಅಲ್ವಾ? ಎಷ್ಟು ಖುಷಿ ಆಗತ್ತೆ ಬೇಗ ಬೇಗ ಅಡುಗೆ ಮುಗಿಸ್ಕೊಂಡ್ಬಿಟ್ರೆ. ಇಲ್ಲ ಅಂತಂದರೆ ಅದೇ ಒಂದು ಟೆನ್ಷನ್ ಆಗಿಬಿಡುತ್ತೆ. ಪುರೋಹಿತರು ಬಂದ ಮೇಲೆ ನಮ್ಮ ಅಡುಗೆ ಕೆಲಸ ಮುಗ್ದಿಲ್ಲ ಅಂದರೆ ಪೂಜೆಗೂ ಕೂತಿರ್ಬೇಕಾಗತ್ತಲ್ಲ, ಅಲ್ಲಿ ಕೂತ್ಕೊಳ್ಳೋದು, ಇಲ್ಲಿ ಓಡಾಡೋದು ಎಲ್ಲ ಕಷ್ಟ ಆಗುತ್ತೆ. ಮತ್ತು ಸೀರೆ ಉಟ್ಕೊಂಡ್ಮೇಲೆ ನನಗೆ ಅಡುಗೆ ಮಾಡೋದು ಸ್ವಲ್ಪ ಕಷ್ಟ. ಇವಾಗ ಈ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅಡುಗೆ ಆಗೋವರೆಗೆ ಎಲ್ಲ ಒಂಥರ ಅಲ್ಲಿ ಇಲ್ಲಿ ಎಲ್ಲ ಹರಡ್ಕೊಂಡು ಬಿಟ್ಟಿರ್ತೀನಿ. ಇವಾಗ ಅಡುಗೆ ಎಲ್ಲ ಮುಗೀತಲ್ಲ, ಎಲ್ಲ ಒಂದ್ಸರಿ ನೀಟಾಗಿ ಜೋಡಿಸಿಟ್ಕೊಂಡ್ಬಿಡ್ತೀನಿ. ಅವಾಗ ಒಂಥರ ಸಮಾಧಾನ. ಇವಾಗ ಇದು ಕೂಡ ನೀರು ಸೋಸ್ಕೊಂಡ್ಬಿಟ್ಟು ಇದಕ್ಕೆ ಸೌತೆಕಾಯಿ ಎಲ್ಲ ಹೆಚ್ಚಾಕ್ಕೊಳ್ತೀನಿ. ಇದು ನೆಂದಿದೆ. ಇವಾಗ ಪುರೋಹಿತರು ಕೂಡ ಬಂದರು, ಪ್ರಸಾದ ಕೂಡ ಕಾಯಿಸ್ಬೇಕು. ಈಗ ಅದಕ್ಕೆ ಮೊದಲೇ ಚಟ್ನಿಗೊಂದು ರೆಡಿ ಮಾಡ್ಕೊಂಡು ಇದು ಸೌತೆಕಾಯಿ ಸಿಪ್ಪೆ ಚಟ್ನಿಗೆ ಬಟ್ರಿ ಕುಡಿಲ್ಲ ಅಂತ ಹೇಳಿಲ್ಲ. ವಾಶ್ರೂಮ್ ಇಲ್ಲಿದೆ, ಇಲ್ಲಿ ಅಲ್ಲಿ ಗೆಸ್ಟ್ ರೂಮ್ ಇತ್ತು. ಬಕೆಟ್ ಎಲ್ಲ ಇಟ್ಟಿದ್ದಾನ. ಒಂದ್ಸಲ ಚೆಕ್ ಮಾಡಿ ಖುಷಿಯಲ್ಲಿ ಬಕೆಟ್ ಎಲ್ಲ ನೆಲಕ್ಕೆ ಇಟ್ಟಿದ್ದಾಳೆ. ಮೇಲೆ ಒಪ್ಪಂಗಿಲ್ಲ ದಿನ
ಖುಷಿ ಇದ್ರಿಟ್ಟಿದ್ದೆ ನೋಡೋಕ್ಕಾಗಿತ್ತು ಬಕೆಟಲ್ಲಿ ನೆಲಕ್ಕೆ ಬಿತ್ತು. ಇದನ್ನು ಕಟ್ಕೊಡೋ ಅಷ್ಟೇ. ಇದು ಹಿಂದ್ಗಡೆ ಬ್ಲೌಸ್ ಇದು ಮತ್ತೆ ಕಟ್ಟೋದು ಸ್ಟೋರ್ ರೂಮಲ್ಲಿ ಗಂಟು ಹಂಚ ಬೇರೆ ಕಟ್ಟದೆಯಾ? ಎರಡನೇ ಒಡೆ ಮಾಡ್ತಾ ಇದ್ನ. ಎರಡು ತಿಂಗಳಲ್ಲ 10 ತಿಂಗಳಾಗ ಅದೀಗ ಸತ್ಯನಾರಾಯಣ ಪೂಜೆ ಕಸ ಒಂಚೂರು ಉಪ್ಪು ತಕ್ಕೊಡೆ ಅಲ್ಲಡಿ ಕವರ್ ಆಗಿದೆ ಒಂಚೂರು ಇದ್ಕ ಅದೇ ಓಕೆ. ಮತ್ತೆ 2 ಕಪ್ಗೆ ಮತ್ತೆ ಅದು ಬೆಳ್ಳಿದು ಅದು ತಗೊಬ ಹೇಳ್ತಾರೆ ಅದು ಹೆಂಗೆ ಹಾಕೋದು ಅಕ್ಕಿ ತಂದೆ. ಕಡಲೆಬೇಳೆನ ಒಂದು ತಾಸು ಮುಂಚೆನೇ ನೆನೆಸಿಟ್ಕೊಂಡಿದ್ದೆ. ಇವಾಗ ಆಂಬೊಡೆಗೂ ಕೂಡ ಹಿಟ್ಟು ರೆಡಿ ಮಾಡಿಕೊಂಡೆ. ಖುಷಿ ಕಾಲೇಜಿಗೆ ಹೋಗಿದ್ಲು, ಅವಳು ಕೂಡ ಬಂದಳು ಇವಾಗ. ಈಗ ಸತ್ಯನಾರಾಯಣ ಪೂಜೆಗೆ ಪ್ರಸಾದ ಕಾಸೋಣ ಅಂತ ಬಂದೆ. ಸಂಕಲ್ಪ ಎಲ್ಲ ಮುಗೀತು. ದೊಡ್ಡ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ, ಕಾಸೋದಕ್ಕೆ ಆರಾಮಾಗತ್ತೆ ಅಂತೇಳಿ. ಮತ್ತು ದಪ್ಪ ಪಾತ್ರೆ ಇದು, ತಳ ಎಲ್ಲ ಹಿಡ್ಕೊಂಡು ಬರಲ್ಲ, ಮತ್ತು ಆರಾಮಾಗಿ ತೊಳಸೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಚಿಕ್ಕ ಪಾತ್ರೆ ಆದರೆ ಕಷ್ಟ ಆಗುತ್ತೆ ಅಂತೇಳಿ ಹಾಗೆ ಪ್ರಸಾದ ಕೂಡ ಜಾಸ್ತಿನೇ ಮಾಡ್ತಾಯಿದ್ದೀನಿ. ದೊಡ್ಡ ಪಾತ್ರೆಯಲ್ಲಿ ತೊಗೊಂಡಿದ್ದೀನಿ 1.25 ಪ್ರಮಾಣದಲ್ಲಿ. ಯಾಕೆಂದರೆ ವರ್ಷಕ್ಕೊಮ್ಮೆ ಮಾತ್ರ ಸತ್ಯನಾರಾಯಣ ಪೂಜೆ ಮಾಡೋದು. ಈ ಪ್ರಸಾದ ಅಂತೂ ತುಂಬ ರುಚಿಯಾಗಿರುತ್ತೆ. ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನೋಕ್ಕಂತೂ ಆಗಲ್ಲ. ಈ ಪೂಜೆಯಲ್ಲಿ ಮಾಡಿದಾಗಷ್ಟೇ ಇದನ್ನ ಮಾಡ್ಕೋಬೋದು. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮಾಡೋಣ ಅಂತ ಮಾಡಿದೆ. ಹಾಗೆ ಭಾಳಷ್ಟು ಜನರಿಗೆ ಕೊಡೋದಕ್ಕೂ ಆಗತ್ತೆ ಆಮೇಲೆ ಅಂಥೇಳಿ ನಾನು 1/4 ಉಪ್ಪಿಟ್ಟಿನ ರವೆ ಹಾಕ್ಕೊಂಡೆ. ಹಾಗೆ 1/4 ಇವಾಗ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಅದೇ ಪಾತ್ರೆಯಲ್ಲಿ ಅಳತೆ ಮಾಡ್ಕೊಂಬಿಟ್ಟು ತುಪ್ಪನ ತೊಗೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು, ಒಳ್ಳೆ ಪರಿಮಳ ಬರಬೇಕು, ಕಲರ್ ಕೂಡ ಚೇಂಜ್ ಆಗಬೇಕು. ಅಲ್ಲಿವರೆಗೆ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಆವಾಗ ಮಾತ್ರ ಕತೆ ಪ್ರಸಾದ ತುಂಬ ರುಚಿಯಾಗಿ ಬರುತ್ತೆ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಒಳ್ಳೆ ಗರಿ ಗರಿಯಾಗಿ ಬರುತ್ತೆ, ಘಮ ಘಮ ಅಂತ ಪರಿಮಳ ಬರಬೇಕು, ಅಲ್ಲಿವರೆಗೆ ಹುರ್ಕೋಬೇಕು.
ತುಪ್ಪದಲ್ಲಿ ರವೆಯನ್ನು ಚೆನ್ನಾಗಿ ಹುರ್ಕೊಂಡಾದ ನಂತರ ಬಾಳೆಹಣ್ಣನ್ನು ಕಟ್ ಮಾಡಿ ಸೇರಿಸ್ಕೊಂಡೆ. ಇವಾಗ ಅದು ಕೂಡ 1/4 ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ನಂತರ ಇವಾಗ ಹಾಲನ್ನು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಹಾಲನ್ನು ನಾನು 2.5 ಅಷ್ಟು ತೊಗೊಂಡಿದ್ದೀನಿ. ಎಲ್ಲವೂ 1/4 ತೊಗೊಂಡಿದ್ದೀನಿ. ಬಾಳೆಹಣ್ಣು, ರವೆ ಮತ್ತು ತುಪ್ಪನ. ಹಾಲು ಅದರ ಡಬ್ಬಲ್ ತೊಗೋಬೇಕು. 1/4 2.5 ತೊಗೋಬೇಕು. ಸಕ್ಕರೆ 2. ಭಗವದ್ರಕ್ಷಾಂ ಶಿರಸಾ ಗೃಹಾಮಿ. ಓಂ ಹರ ಇಂದ್ರಸ್ತೋಮೇನ ಪಂಚದಶೇನ ಮಧ್ಯಮಿದಂ ವಿದ್ಮಹೇ ಪಾಶಹಸ್ತಾಯ ಧೀಮಹಿ ತನ್ನೋ ವರುಣಃ ಪ್ರಚೋದಯಾತ್. ಇದಮರ್ಘ್ಯಮಿದಮರ್ಘ್ಯಂ ಪುನಃ ಕಲಶಂ ಸ್ಪೃಷ್ಟ್ವಾ ದೇವತಾ ಭಾವಯೇತ್. ಕಲಶಸ್ಯ ಮುಖೇ ವಿಷ್ಣುಃ ಕಂಠೇ ರುದ್ರಃ ಸಮಾಶ್ರಿತಃ. ಮೂಲೆ ತತ್ರ ಸ್ಥಿತೋ ಬ್ರಹ್ಮ. ಓಂ 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 ತಚ್ಚಕ್ಷುರ್ದೇವಹಿತಂ ಪುರಸ್ತಾತ್ ಶುಕ್ರಮುಚ್ಚರದ್. ಪಶ್ಯೇಮ ಶರದಃ ಶರಂ ಜೀವೇಮ ಶರದಃ ಶತಂ ನಂದಾಮ ಶರದಃ ಶತಂ ಮೋದಾಮ ಶರದಃ ಶತಂ ಭವಾಮ ಶರದಃ ಶತಂ ಶೃಣುವಾಮ ಶರದಃ ಶತಂ ಪ್ರಬ್ರವಾಮ ಶರದಃ ಶತಮಜೀತಾಸ್ಯಾಮ. ಜ್ಯೋಕ್ಚ ಸೂರ್ಯಂ ದೃಶೇ ಚಕ್ಷುರುನ್ಮೀಲನಂ ಸಮರ್ಪಯಾಮಿ. ಸ್ವಾಮಿಂ ಸರ್ವಜಗನ್ನಾಥ ಯಾವತ್ ಪೂಜಾ ಅವಸಾನಕಂ ತಾವತ್ ತ್ವಂ ಪ್ರೀತಿಭಾವೇನ ಕಲಶೇಸ್ಮಿನ್ ಸನ್ನಿಧಿಂ ಕುರು. ಓಂ ಧ್ರುವಂ ದೇರಾಜಾವರಣೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂ ದೈವಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ ಸುಪ್ರತಿಷ್ಠಿತೋ ಭವ. ಆವಾಹಿತ ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾಜ್ಞಾನೇನ ಧ್ಯಾನಾವಾಹನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೇ. ಓಂ ಸುವರ್ಣರತ್ನ ಸಂಯುಕ್ತಂ ಶತಸೂರ್ಯ ಸಮಪ್ರಭಂ ರಚಿತಂ ಮೌಕ್ತಿಕೈರ್ದಿವ್ಯೈಃ ಗೃಹ್ಯತಾಮುತ್ತಮಾಸನಂ. ಧ್ರುವಂ ದೇರಾಜಾವರುಣೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂ ದೈಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಓಂ ಪುರುಷ ಏವೇದಕಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ. प्रसादं च परित्यज्य गता सापि प्रतिम्पदे. तेन रुष्टः सत्यदेवो भर्तारं तरणिं तथा संहृत्य च धनैः सार्धं दले तस्यावमज्जेत. ततः कलावती कन्या तद्भुवि दृष्ट्वा तथाविधान् नामं कन्यां च बहु दुःखितां. भीतेन मनसा साधु किमाश्चर्यमिदं भवेत्. चिन्त्यमानाश्च ते सर्वे बभूवस्तरिवाहकाः. ततो लीलावतीं कन्यां दृष्ट्वा सा विह्वला भवत्. विललापादिदुःखेन भर्तारं चेदमब्रवीत्. इदानीं नैव साहृदा सत्यदेवस्य माहात्म्यं ज्ञातुं वा केन शक्यते इत्युक्त्वा विललापैव ततश्च स्वजनैः सह. ततो लीलावतीं कन्यां क्रोडे कृत्वा रुहोदता. ततः कलावतीं कन्यां नष्टे स्वामिनि दुःखिता गृहीत्वा पादुके तस्या अनुगन्तुं मनोदथे. कृतकन्यायाश्चरितं दृष्ट्वा सभार्यस्वा बहु गोपाः कुर्वन्ति सन्तुष्टा भक्तियुक्ताः स बान्धवाः. राजा दृष्ट्वा दर्पेण ಅಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ. ಸಂತತ ಹರಿ ಸಾಸಿರ ನಾಮವ ಸಂತತ ಹರಿ ಸಾಸಿರ ನಾಮವ ಅಂತರಂಗದ ಒಳಗೆ ಇರಿಸಿ ಸಂತತ ಸಾಸಿರ ನಾಮವ ಅಂತರಂಗದ ಒಳಗೆ ಇರಿಸಿ. ಎಂತೋ ಪುರಂದರ ವಿಠಲರಾಯನ ಎಂತೋ ಪುರಂದರ ವಿಠಲರಾಯನ ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ ನಾರಾಯಣ
धर्माशास्ते विश्वं प्रियमाशास्ते यदनेन हविषाशास्ते तदश्वात्तदध्यात् तदस्मै देवानासं विश्वदश्चक्षुरुत विश्वतो मुखो विश्वतो हस्तरुत विश्वदस्वात् सम्बाहुभ्यान्नमति सम्पदद्या वा पृथिवी जनयं देव एकः मङ्गलनीराजनं समर्पयामि नीराजनान्ते आचमनं समर्पयामि परिमलपत्रपुष्पाणि समर्पयामि रक्षां धारयामि रक्षां वासुदेव देव देव पाहि देव 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 कृष्ण दीनबन्धु पाहि नीलमेघ श्याम कृष्ण नित्यमुक्त पाहि राधेश्याम पाण्डुरङ्ग राधेश्याम ವೀಣಾ ಮೇಡಮ್ ಅವ್ರ ಸೊಸೆ ಮತ್ತು ತಮ್ಮನ ಮಗಳು ಮಾನ್ಯ ಇಬ್ಬರು ಕೂಡ ತುಂಬ ಚೆನ್ನಾಗಿ ಹಾಡು ಹೇಳಿದ್ರು. ಪುರೋಹಿತರು ಪೂಜೆ ಮುಗಿತಿದ್ದಂಗೆ ಯಾರಿಗಾದರೂ ಒಬ್ಬರಿಗೆ ಸುಮಂಗಲಿಗೆ ಬಾಗಿನ ಕೊಡು ಅಂತ ಹೇಳಿದ್ರು. ವೀಣಾ ಮೇಡಮ್ ಅವರು ಇಲ್ಲಿರೋರಲ್ಲಿ ಎಲ್ಲರಿಗಿಂತ ದೊಡ್ಡವರಾಗಿದ್ದರು, ಅದಕ್ಕೋಸ್ಕರ ಅವರಿಗೆ ಕೊಡ್ತಾ ಇದ್ದೀನಿ. ಪುರೋಹಿತರು ಬ್ಲೌಸ್ ಪೀಸ್ ಬಾಗಿನ ಕೊಡು ಅಂತ ಹೇಳಿದ್ರು. ನಾನು ಸೀರೆ ತಂದಿದ್ದೇ ಇತ್ತು, ಅದಕ್ಕೋಸ್ಕರ ಅದನ್ನೇ ಕೊಡ್ತಾ ಇದ್ದೀನಿ. धनं धान्यं वशं बहुपुत्रलाभं पुत्रं प्रसाद तಗೊಂಡು धनं धान्यं वशं बहुपुत्रलाभं शतसंवत्सरं दीर्घमायुः तावत् भूमण्डलं धत्ते सशैलपरमाणं तावत् तिष्ठति मेदिन्यां सन्ततिः पुत्रपौत्रिकी. नारायण स्वामी संपूर्ण फल प्राप्तिरस्तु. अकाल मृत्युहरणं सर्वव्याधि निवारणं समस्त दुरितोपशमनं विष्णुसाबोधकं पावनं शुभं शरीरे झर्झरीभूते व्याधिग्रस्ते गलेवरे औषधं जाह्नवीतोयं वैद्यो नारायणो हरिः आमयावीतिं वीता आपो वै भेषजं भेषजमेवास्मै करोति सर्वमायुरेति. ನಿಮ್ಮ ಮಣ್ಣಿನ ತಟ್ಟೆಯಲ್ಲಿ ತಟ್ಟೆಯಲ್ಲಿ सत्यनारायण व्रत पूजा संपूर्ण फल प्राप्त्यर्थं अस्मै आचार्यः दक्षिणां ताम्बूलसहितं प्रतिपादयामि. पूर्णं ददामि. ಈಗ ಪೂಜೆ ಎಲ್ಲ ಮುಗೀತು, ಎಲ್ಲ ಈಗ ಊಟಕ್ಕೆ ಕೂತಿದ್ದಾರೆ. ತಮ್ಮ ಖುಷಿ ಮತ್ತು ತಮ್ಮನ ಹೆಂಡತಿ ಎಲ್ಲ ಇವಾಗ ಇಲ್ಲಿ ಬಡಿಸ್ತಾ ಇದ್ದಾರೆ. ಯಜಮಾನ್ರ ತಂಗಿ ಹಾಗೆಯೇ ತಮ್ಮನ ಹೆಂಡತಿ, ತಮ್ಮ, ವೀಣಾ ಮೇಡಮು ಎಲ್ಲರೂ ಕೂಡ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾಯಿದ್ರು. ಬಂದಮೇಲೆ ನನಗೆ ತುಂಬಾ ಹೆಲ್ಪ್ ಆಯಿತು ಅವ್ರು ಬಂದಮೇಲೆ. ಆಮೇಲೆ ತಮ್ಮನ ಹತ್ರ ನೀನು ಊಟಕ್ಕೆ ಕೂತ್ಕೊಂಡ್ಬಿಡು, ಆಮೇಲೆ ನಾವು ಊಟಕ್ಕೆ ಕೂತಾಗ ನೀವು ಬಡಿಸ್ಬೋದು ಅಂತ ಹೇಳಿದ್ದೆ. ಅವನು ಊಟ ಮಾಡಿ ಇವಾಗ ನಮಗೆಲ್ಲ ಇಲ್ಲಿ ಬಡಿಸ್ತಾ ಇದ್ದಾನೆ. ನಾವೆಲ್ಲ ಇಲ್ಲಿ ಹರಟೆ ಹೊಡಿತಾ ಊಟ ಮಾಡ್ತಾ ಇದ್ವಿ. ಪೂಜೆ ಎಲ್ಲ ಮಾಡಿದಾಗ ಮನೆಯಲ್ಲಿ ಈ ರೀತಿ ಜನ ಎಲ್ಲ ಸೇರಿಕೊಂಡು ಕೂತ್ಕೊಂಡು ಊಟ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ, ಹಬ್ಬದ ವಾತಾವರಣ ಆಗಿರುತ್ತೆ. ನೋಡಿ ಪ್ರಸಾದ ಹಿಂಗೆ ತುಪ್ಪ ಬಿಟ್ಕೊಂಡಿದೆ, ಸಖತ್ತಾಗಿ ಬಂದಿದೆ ನೋಡಿ. ತಿನ್ನೋದಕ್ಕೆ ರುಚಿನೂ ಅಷ್ಟೇ ಚೆನ್ನಾಗಿತ್ತು. ಬಾಳೆಹಣ್ಣಿನ ಪರಿಮಳ ಕೂಡ ಘಮ ಘಮ ಅಂತಿತ್ತು. ನನಗೆ ಪೂರ್ಣ ವಿಡಿಯೋ ಕೂಡ ಮಾಡೋಕ್ಕಾಗಿಲ್ಲ, ಈಗ ಅನಿಸ್ತಾ ಇದೆ ವಿಡಿಯೋ ಮಾಡಬೇಕಿತ್ತಂತೇಳಿ. ಏನು ಚೆನ್ನಾಗಿ ಬಂದಿದೆ. ಎಲ್ಲರೂ ಪ್ರಸಾದ ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ತಾಯಿದ್ರು. ಸಖತ್ತಾಗಿತ್ತು ಮಾತ್ರ.
ಜಾಸ್ತಿನೇ ಮಾಡಿಬಿಟ್ಟಿದೆ ಪ್ರಸಾದ. ಯಾಕಂತಂದರೆ ವರ್ಷಕ್ಕೊಂದ್ಸರಿ ಸತ್ಯನಾರಾಯಣ ಪೂಜೆ ಮಾಡೋದು, ಅವಾಗಷ್ಟೇ ಮಾಡೋದು ಈ ಪ್ರಸಾದ. ಈ ಪ್ರಸಾದ ಅಂದರೆ ನನಗೆ ತುಂಬ ಇಷ್ಟ. ಅದರಲ್ಲೂ ಈ ರೀತಿ ಟೇಸ್ಟಿಯಾಗಿ ಬಂದುಬಿಟ್ರಂತೂ ಸಖತ್ತಾಗಿರುತ್ತೆ. ಹಿಂದೆ ಮುಂದೆ ಹೋಗ್ತಾ ಬರ್ತಾ ತಿನ್ಮ ಅನ್ಸುತ್ತೆ. ಇವಾಗ ದೊಡ್ಡ ಪಾತ್ರೆಯಿಂದ ತೆಗೆದು ಚಿಕ್ಕ ಪಾತ್ರೆಗೆ ಪ್ರಸಾದನ ಹಾಕಿದ್ದಾಯಿತು. ಇನ್ನು ಸುಮಾರಿಷ್ಟು ಜನರಿಗೆ ಕೊಡಬೇಕು. ಇವತ್ತು ನುಗ್ಗೆಕಾಯಿ ಮತ್ತು ಮಂಗಳೂರು ಸೌತೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೆ. ತುಂಬಾ ರುಚಿಯಾಗತ್ತೆ. ಒಳ್ಳೆ ಕಾಂಬಿನೇಷನ್ ಇದು. ದೇವಸ್ಥಾನದಲ್ಲೆಲ್ಲ ಸಾಂಬಾರು ಕೊಡ್ತಾರಲ್ಲ ಅದೇ ಟೇಸ್ಟಲ್ಲಿ ಇರುತ್ತೆ. ಇದನ್ನ ಆಲ್ರೆಡಿ ನಾನು ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಂದರೆ ಚೆಕ್ ಮಾಡ್ಕೊಳ್ಳಿ. ನುಗ್ಗೆಕಾಯಿ ಬದನೆಕಾಯಿ ಚೆನ್ನಾಗಿರುತ್ತೆ, ನುಗ್ಗೆಕಾಯಿ ಆಲೂಗಡ್ಡೆ ಕೂಡ ಚೆನ್ನಾಗಿರುತ್ತೆ. ಅದರದ್ದೆಲ್ಲ ಗ್ಯಾಸು. ನುಗ್ಗೆಕಾಯಿ ಮಂಗಳೂರು ಸೌತೆಕಾಯಿ ಹಾಕಿಬಿಟ್ಟು ನೀವು ಕೂಡ ಒಮ್ಮೆ ಸಾಂಬಾರು ಮಾಡಿ ನೋಡಿ, ಒಳ್ಳೆ ರುಚಿಯಾಗಿರುತ್ತೆ ಮಾತ್ರ. ಒಂದು ಸಾರಿ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಮಾಡ್ಕೋತೀರ, ಅಷ್ಟು ಚೆನ್ನಾಗಿರುತ್ತೆ. ಇವತ್ತು ಬಂದವರು ಕೂಡ ಎಲ್ಲರೂ ಹೇಳ್ತಾಯಿದ್ರು ಸಾಂಬಾರು ತುಂಬ ಚೆನ್ನಾಗಾಗಿದೆ ಅಂತೇಳಿ. ಇವಾಗ ಸತ್ಯನಾರಾಯಣ ಪೂಜೆ ಎಲ್ಲ ಮುಗೀತು, ತುಂಬ ಚೆನ್ನಾಗಾಯಿತು. ಪ್ರಸಾದ ಅಂತೂ ಸಕ್ಕ ಟೇಸ್ಟಿಯಾಗಿ ಬಂದಿತ್ತು. ಅಡುಗೆ ಯಾವುದು ರುಚಿ ನೋಡದೆ ಮಾಡಿದ್ರು ಎಲ್ಲನೂ ಚೆನ್ನಾಗಿ ಬಂತು. ತುಂಬ ಖುಷಿ ಆಯಿತು, ನಿಜವಾಗ್ಲೂ ತುಂಬಾ ಖುಷಿ ಆಯಿತು.